ನನಗೆ 590 ಅಬೌವ್ ಸಿಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಅಂದ್ರೆ ನಾನು ಫಸ್ಟ್ ಇಂದ ಫುಲ್ ಹಾರ್ಡ್ ವರ್ಕ್ ಕಾನ್ಸಂಟ್ರೇಷನ್ ಇಂದ ಓದಿ ಎಫರ್ಟ್ಸ್ ಹಾಕ್ತಿದ್ದೆ. ಸೊ ನನಗೆ 590 ಮೇಲೆ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅಲ್ಲ ಹೆಂಗಪ್ಪ ಇದೆಲ್ಲ? ನಾನು ಅಂದ್ರೆ ಅರ್ಥ ಮಾಡ್ಕೊಂಡು ಓದ್ತಿದ್ದೆ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಮಾಡಲಿಲ್ಲ. ಸೊ ಫಸ್ಟ್ ಇಂದ ಫುಲ್ ಎಫರ್ಟ್ ಹಾಕಿದೆ. ಸೊ ಪಾಸಿಬಲ್ ಆಯ್ತು ಅಂತ ಹೇಳ್ತೀನಿ. ಇಂಥ ಒಬ್ಬ ಹೆಣ್ಣು ಮಗಳಿದ್ರೆ ಎಲ್ಲರೂ ಉದ್ಧಾರ ಆಗುತ್ತೆ. ನಾನು 10th ಇಂದ ಸಹ ನನಗೆ ಫುಲ್ ಸಿಗ್ಬೇಕಂತಾನೆ ನಾನು ಪ್ರಿಪೇರ್ ಮಾಡೋದು. ಎಷ್ಟು ಸಿಗ್ತದೆ ಅದ್ರ ಅಷ್ಟರಲ್ಲಿ ನನಗೆ ಖುಷಿ ಆಗ್ತದೆ. ಅಂದ್ರೆ ಹಾರ್ಡ್ ವರ್ಕ್ ನಂದು ಫುಲ್ ಇರ್ತದೆ. ಈ ಸಲ ನಾನು ರಜೆ ಸಿಕ್ಕುವಾಗ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅಂದ್ರೆ 8 hours ಹಾಗೆಲ್ಲ ಓದ್ತಿದ್ದೆ ನಾನು. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ರಜೆಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ನಾನು ಓದಿದ್ದು. ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲಿ ಅಷ್ಟು ಓದ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಹೋಮ್ ವರ್ಕ್ ಮಾಡ್ಲಿಕ್ಕೆ ಇರ್ತದೆ, ಕಲೀಲಿಕ್ಕೆ ಇರ್ತದೆ, ಅಷ್ಟು ಆಗುದಿಲ್ಲ. ರಜೆಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಇಷ್ಟು ಸಿಕ್ಕಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಹಲೋ, ಕೇಳಿಸ್ತಿದ್ಯಾ? ನಾ ರಂಗನಾಥ್ ಮಾತಾಡ್ತಾ ಇದ್ದೀನಿ. ಕೇಳುತ್ತಾ ಇಲ್ವಾ? ಹಾ, ಕನ್ನಡ ಬರ್ತಾ ಬರಲ್ವಾ? ಸ್ವಲ್ಪ ಸ್ವಲ್ಪ. ಸ್ವಲ್ಪಲ್ಲೇ ಮಾತಾಡಮ್ಮ. ನೋಡೇ ಬಿಡೋಣ, ನಾನು ಕಲ್ಸ್ಕೊಡ್ತೀನಿ ಇವತ್ತು ಕನ್ನಡ ನಿಮಗೆ. ನೀವಾದ್ರೂ ಗುರುತಿಸ್ರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ನು ಕ್ರಿಯೇಟರ್. 593 ಮಾರ್ಕು. ಎಷ್ಟು ಬಿಟ್ಟೆ? 7 ನಂಬರ್ ಖಾಲಿ ಬಿಟ್ಬಿಟ್ಟೆ. ಯಾಕಮ್ಮ 7 ಮಾರ್ಕ್ಸ್ ಬಿಟ್ಬಿಟ್ಟೆ? I gave it my best. Where it went, I'm not sure actually. ನಿಜವಾಗ್ಲು ನಿನ್ನಂತ ಹೆಣ್ಣನ್ನ ಮಗಳಾಗಿ ಪಡೆದ ತಂದೆ ತಾಯಿ ನಿಜಕ್ಕೂ ಧನ್ಯರು ಕಣಮ್ಮ, ನಿಜಕ್ಕೂ ಧನ್ಯರು. ಏನು ಮಾಡ್ತಾರೆ ನಿಮ್ಮ ತಂದೆ? ಏನು ಮಾಡ್ತಾರೆ? ನಿಮ್ಮಪ್ಪ ಏನು ಮಾಡ್ತಾರೆ? ಅವನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ನಿಮ್ಮಪ್ಪನಾ? ವಾವ್. ನಿಮ್ಮಮ್ಮ? ಹೋಮ್ ಮೇಕರ್. ಅವರು ಸಿಕ್ಕಾಪಟ್ಟೆ ಓದ್ಬಿಟ್ಟಿದಾರಾ ನಿಮ್ಮಮ್ಮನೂ? ನಿಮ್ಮಮ್ಮನೂ ತುಂಬ ಓದಿದಾರಾ? ಇಲ್ಲ. ಇಲ್ಲ. ಮತ್ತೆ ನೀನು ಹೆಂಗೆ ಇಷ್ಟೊಂದು ಬ್ರಿಲಿಯಂಟ್ ಆದೆ? ಒಂದಿಂದಲೇ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಯ್ತು ಆ ದಿನದಿಂದಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸ್ಟೇಟ್ ರ್ಯಾಂಕ್ ಕ್ರೈಟೀರಿಯಾ ಗೊತ್ತಿರಲಿಲ್ಲ, ಬಟ್ 98% ಮಾರ್ಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಮ್ಯಾಮ್ ಕಾಲ್ ಮಾಡೋಗ್ಲೇ ಗೊತ್ತಾಯ್ತು ಸ್ಟೇಟ್ ರ್ಯಾಂಕ್ ಬಂದಿದೆ ಅಂತ. ತುಂಬಾ ಖುಷಿ ಆಯ್ತು. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಜೋಗೋ